ಅತ್ತೆಯವರೇ, ಅವರು ತಮ್ಮ ಹೋಮವನ್ನು ಪೂರ್ಣಗೊಳಿಸದೆ ಯುದ್ಧಕ್ಕೆ ಬಂದಿರುವರಂತೆ. ಆದರೇನು, ಹೋಮವನ್ನು ಮತ್ತೊಮ್ಮೆ ಆರಂಭಿಸಿ ಪೂರ್ಣಗೊಳಿಸಬಹುದು. ಆಲದ ಮರದ ಬಳಿ ಅವನು ನೀಡುವ ಭೂತ ಬಲಿಗೆ ಅಡ್ಡಿಯಾಗದಿದ್ದರಾಯಿತು. ಅದೇ ಈಗ ನನಗೆ ಆತಂಕವಾಗಿದೆ ಅತ್ತೆಯವರೇ. ಅವರು ಈಗ ಆಲದ ಮರದ ಬಳಿಗೆ ಹೋಗಿದ್ದಾರಂತೆ. ಅಂದರೆ ಅವನು ಭೂತ ಬಲಿ ನೀಡಿ ಯುದ್ಧಕ್ಕೆ ಬರುತ್ತಾನೆ. ಇಲ್ಲ ಅತ್ತೆಯವರೇ, ಅಲ್ಲೇ ಲಕ್ಷ್ಮಣ ಯುದ್ಧಕ್ಕೆ ಆಹ್ವಾನಿಸಿ ನಿಂತಿದ್ದಾನಂತೆ. ವಿಭೀಷಣರು ಅಲ್ಲೇ ಇರುವರಂತೆ. ಹೌದೇ? ಅಯ್ಯೋ ದೇವರೇ, ಇನ್ನೇನು ಗತಿ? ಲಕ್ಷ್ಮಣ, ನೀನು ಯಾವ ಕಾರಣಕ್ಕೂ ಅಧೀನನಾಗಬಾರದು. ಇಂದ್ರಜಿತುವಿನ ಬಾಣಗಳು ನಿನ್ನನ್ನೇನು ಮಾಡಲಾರವು. ನಿನ್ನ ಪರಾಕ್ರಮಕ್ಕೆ, ನಿನ್ನ ಧನುರ್ಯುದ್ಧ ನೈಪುಣ್ಯಕ್ಕೆ ಇವನು ಸಾಟಿಯಲ್ಲ. ನಿನ್ನಿಂದಲೇ ಇವನ ವಧೆಯಾಗಬೇಕು. ಹೇಳು ಲಕ್ಷ್ಮಣ, ಹೇಳು. ಹೋರಾಡು ಲಕ್ಷ್ಮಣ, ಹೋರಾಡು. ಹೇಳುತ್ತೇನೆ ವಿಭೀಷಣ, ಆ ಇಂದ್ರಜಿತುವಿನೊಡನೆ ಖಂಡಿತ ಹೋರಾಡುತ್ತೇನೆ. ಇದು ಅವನ ತಾತ್ಕಾಲಿಕ ವಿಜಯವಷ್ಟೇ. ನಾನು ಪ್ರಯೋಗಿಸುವ ಮಹಾಸ್ತ್ರಗಳಿಂದ ಅವನ ಗರ್ವಭಂಗ ಮಾಡುತ್ತೇನೆ. ಎಲ್ಲವೋ ಮೇಘನಾದ, ಯಾವುದೋ ಒಂದು ಬಾಣದಿಂದ ನನ್ನನ್ನು ಗಾಯಗೊಳಿಸಿದೆ ಎಂದು ಅಟ್ಟಹಾಸದಿಂದ ಬೀಗಬೇಡ. ಈಗ ನಾನು ಬಿಡುವ ಬಾಣಗಳ ರುಚಿ ನೋಡು. ಎಲ್ಲವೋ ಲಕ್ಷ್ಮಣ, ಈಗ ನಾನು ಬಿಡುವ ಬಾಣಗಳು ನಿನ್ನನ್ನು ಬರೀ ಗಾಯಗೊಳಿಸುವುದಿಲ್ಲ, ನಿನ್ನ ಪ್ರಾಣವನ್ನೇ ಹೀರಿ ಬಿಡುತ್ತವೆ. ನಿನ್ನನ್ನು ಕೊಲ್ಲುವುದರ ಮೂಲಕ ನಾನು ಭೂತ ಬಲಿ ಸಲ್ಲಿಸುತ್ತೇನೆ. ನನ್ನಿಂದ ಹತನಾದ ನಿನ್ನ ಜೀವವಿಲ್ಲದ ದೇಹವನ್ನು ಆ ನಿನ್ನ ಸೋದರ ರಾಮನು ನೋಡುತ್ತಾನೆ, ಖಂಡಿತ ನೋಡುತ್ತಾನೆ. ಕ್ರೂರ ಕರ್ಪನಾದ ಎಲ್ಲವೋ ರಾಕ್ಷಸ, ಬರೀ ಮಾತಿನಲ್ಲಿ ಕಾಲಯಾಪನೆ ಮಾಡದೆ ನಿನ್ನ ಪರಾಕ್ರಮವನ್ನು ತೋರಿಸು. ನನ್ನ ಪರಾಕ್ರಮವೇನೆಂದು ಈಗಾಗಲೇ ಹಲವು ಸಲ ನಿನ್ನ ಅನುಭವಕ್ಕೆ ಬಂದಿದ್ದರು. ಮತ್ತೆ ಮತ್ತೆ ನನ್ನನ್ನು ಕೆಣಕುತ್ತಿರುವ ನಿನ್ನ ಅವಿವೇಕಕ್ಕೆ ಏನು ಹೇಳಲಿ? ನಾನು ಪ್ರಯೋಗಿಸಿದ ನಾಗಪಾಶದಿಂದ ಸತ್ತವರಂತೆ ಮಲಗಿದ್ದನ್ನು ಮರೆತು ಬಿಟ್ಟೆಯಾ ಲಕ್ಷ್ಮಣ? ನನ್ನ ಬ್ರಹ್ಮಾಸ್ತ್ರದಿಂದ ವಾನರ ಸೇನೆಯ ಸಹಿತ ಧರಾಶಾಹಿಯಾಗಿದ್ದನ್ನು ನೆನಪು ಮಾಡಿಕೋ. ಆ ದೇವೇಂದ್ರನನ್ನೇ ಸೆರೆ ಹಿಡಿದು ಲಂಕೆಗೆ ತಂದ ನನಗೆ ನಿನ್ನನ್ನು ಗೆಲ್ಲುವುದು ಯಾವ ಮಹಾಕಾರ್ಯ? ನಿನ್ನ ನಾಗಪಾಠ ನಮ್ಮನ್ನು ಕೊಲ್ಲಲಿಲ್ಲ, ನಿನ್ನ ಬ್ರಹ್ಮಾಸ್ತ್ರವು ನಮ್ಮನ್ನು ಕೊಲ್ಲಲಿಲ್ಲ. ನಮ್ಮನ್ನು ಕೊಲ್ಲಬಲ್ಲ ಇನ್ಯಾವ ಮಹಾಸ್ತ್ರವಿದೆಯೋ ಅದನ್ನು ಪ್ರಯೋಗಿಸು. ಆತ್ಮಶ್ಲಾಘನೆಯನ್ನು ನಿಲ್ಲಿಸು. ಆಗಲಿ, ನನ್ನ ಬಾಣಗಳ ಪ್ರಯೋಗದಿಂದಲೇ ನಾನು ನಿನಗೆ ತಕ್ಕ ಉತ್ತರ ಕೊಡುತ್ತೇನೆ. ಹಾಗಾದರೆ ಸಿದ್ಧನಾಗು. ಸುಲೋಚನಾ, ನಿನ್ನ ಊಹೆ ಸರಿ. ಇದೆಲ್ಲ ಆ ವಿಭೀಷಣನಿಂದಲೇ ಆಗಿರುತ್ತದೆ. ಆ ರಹಸ್ಯ ವಿಭೀಷಣನಿಗೆ ಗೊತ್ತಿದ್ದುದರಿಂದಲೇ ಲಕ್ಷ್ಮಣನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿರುತ್ತಾರೆ. ಹೌದು ಸುಲೋಚನಾ, ಇಲ್ಲಿಯವರೆಗೆ ಇಂದ್ರಜಿತುವು ತನ್ನ ಮಾಯಾವಿದ್ಯೆಯಿಂದ ಯಜ್ಞದ ಸಿದ್ಧಿಗಳಿಂದ ಜಯಿಸುತ್ತಿದ್ದ. ಆದರೆ ಈಗ ಅದಾವುದೂ ಅವನ ನೆರವಿಗೆ ಬಾರದೆ ಅವನು ಸೋಲಬಹುದೆಂದು ಭಯವಾಗುತ್ತಿದೆ. ಇದಕ್ಕೆ ಪರಿಹಾರವೇ ಇಲ್ಲವೇ ಅತ್ತೆಯವರೇ? ಇದೆ, ಒಂದೇ ಒಂದು ಪರಿಹಾರ ಇದೆ ಸುಲೋಚನಾ. ಅದೇನೆಂದರೆ ರಾಮ ರಾವಣರ ಯುದ್ಧ, ಲಕ್ಷ್ಮಣ ಇಂದ್ರಜಿತುವಿನ ನಡುವಿನ ಯುದ್ಧ ನಿಲ್ಲಬೇಕು.
ಅದು ನಿಲ್ಲಲು ಸಾಧ್ಯವೇ ಇಲ್ಲವೆಂಬುದು ಯಾವಾಗಲೂ ನಿರ್ಧಾರವಾಯಿತಲ್ಲ. ಈ ಯುದ್ಧ ಯಾವಾಗ ನಿರ್ಧಾರವಾಯಿತು ಆಗಲೇ ಅದರ ಫಲಿತಾಂಶವು ನಿರ್ಧಾರವಾಗಿ ಹೋಯಿತು ಸುಲೋಚನಾ. ಅತ್ತೆಯವರೇ, ನಿನ್ನ ಮಾವನವರು ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಒಪ್ಪುವುದಿಲ್ಲವೆಂದು ನಿನಗೆ ಗೊತ್ತಿಲ್ಲವೇ? ಪ್ರಯತ್ನಿಸಿ ಅತ್ತೆಯವರೇ, ನನಗಾಗಿ, ನಿಮ್ಮ ಪುತ್ರನ ಕ್ಷೇಮಕ್ಕಾಗಿ ಪ್ರಯತ್ನಿಸಬಾರದೆ? ಆಗಲಿ, ಪ್ರಯತ್ನಿಸುತ್ತೇನೆ. ಲಕ್ಷ್ಮಣ, ಆ ಇಂದ್ರಜಿತ್ತುವಿನ ಮುಖ ವಿಕಾರವಾಗುತ್ತಿರುವುದನ್ನು ಕಂಡೇ ಇಲ್ಲವೇ? ಅದೇ, ಅವನು ಬೇಗ ಬೀಳುತ್ತಾನೆ ಎಂಬುದಕ್ಕೆ ಮುನ್ನುಡಿ. ತ್ವರೆ ಮಾಡು ಲಕ್ಷ್ಮಣ, ತ್ವರೆ ಮಾಡು, ತ್ವರೆ ಮಾಡು ಲಕ್ಷ್ಮಣ. ಮಂಡೋದರಿ, ಮೇಲೇಳು. ಏಕೆ ಈ ದುಃಖ? ಏನಾಯ್ತು? ಪ್ರಭು, ನಾನು ನಿಮ್ಮಲ್ಲಿ ಒಂದು ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಆ ಭಿಕ್ಷೆಯನ್ನು ನೀವು ನನಗೆ ನೀಡುವುದಾಗಿ ಮಾತು ಕೊಟ್ಟರೆ ಮಾತ್ರ ನಾನು ನಿಮ್ಮ ಕಾಲುಗಳನ್ನು ಬಿಡುತ್ತೇನೆ. ಮಂಡೋದರಿ, ಏನಿದು ವಿಪರೀತ ವರ್ತನೆ? ನನ್ನ ಪಟ್ಟದ ರಾಣಿಯಾಗಿ ನನ್ನಲ್ಲೇ ಭಿಕ್ಷೆ ಬೇಡಬೇಕಾ? ಮೊದಲು ಮೇಲೇಳು. ಪ್ರಭು, ಹಾಗಾದರೆ ನಾನು ಕೇಳಿದ್ದನ್ನು ಕೊಡ್ತೀರಾ? ಕೊಡುವ ಶಕ್ತಿ ನನಗಿದೆ. ಆದರೆ ಮೊದಲು ನೀನು ಮೇಲೆದ್ದು ಕಣ್ಣೀರು ಒರೆಸಿಕೊ. ಈ ಲಂಕೇಶ್ವರನ ಪತ್ನಿಯಾಗಿ ಕಣ್ಣೀರು ಸುರಿಸುವುದು ನಿನಗೂ ಶೋಭೆಯಲ್ಲ, ನನಗೂ ಪ್ರಿಯವಲ್ಲ. ಕೇಳು, ಏನು ಬೇಕು ಕೇಳು. ಆಕಾಶದಲ್ಲಿನ ನಕ್ಷತ್ರಗಳು ಬೇಕೆ? ಸಾಗರವಾಳದ ಮುತ್ತು ರತ್ನಗಳು ಬೇಕೆ?
ದೇವಲೋಕದ ವಜ್ರ ವೈಢೂರ್ಯಗಳು ಬೇಕೆ? ಕಾಮಧೇನು ಬೇಕೆ? ಕಲ್ಪವೃಕ್ಷ ಬೇಕೆ? ಏನು ಬೇಕು? ಬೇಡಿ ಪ್ರಭು, ನನಗೆ ಯಾವ ಭೋಗ ಭಾಗ್ಯಗಳು ಬೇಡಿ. ದಯಮಾಡಿ ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ. ನನ್ನ ಪುತ್ರ ಭಿಕ್ಷೆಯನ್ನು ನೀಡಿ ಪ್ರಭು. ಹೌದು ಹೌದು ಪ್ರಭು, ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ. ಸುಲೋಚನೆಗೆ ಪತಿ ಭಿಕ್ಷೆಯನ್ನು ನೀಡಿ ಪ್ರಭು. ಮಂಡೋದರಿ, ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ಈಗ ಇಂದ್ರಜಿತುವಿಗೆ ಏನಾಗಿದೆ ಎಂದು ಹೀಗೆ ಪ್ರಲಾಪಿಸುತ್ತಿರುವೆ? ಪ್ರಭು, ಅಲ್ಲಿ ನಿಕುಂಬಿಲ ವನದ ಆಲದ ಮರದ ಬಳಿ ಇಂದ್ರಜಿತು ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿರುವನಂತೆ. ಅಲ್ಲಿ ಅವನ ಭೂತ ಬಲಿಗೆ ಅಡ್ಡಿಯಾದರೆ ಅವನಿಗೆ ಪ್ರಾಣಾಪಾಯವೆಂದು ನಿಮಗೆ ತಿಳಿದಿಲ್ಲವೇ? ತಿಳಿದಿದೆ. ಅದಕ್ಕೇನೀಗ? ಈ ಯುದ್ಧ ಇಲ್ಲಿಗೆ ಕೊನೆಗೊಳ್ಳಬೇಕು, ಇಲ್ಲಿಗೆ ನಿಲ್ಲಬೇಕು. ಪ್ರಭು, ಏಕೆ ಪ್ರಭು ಸುಮ್ಮನಾದಿರಿ? ಹೇಳಿ ಹೇಳಿ ಪ್ರಭು, ಈ ಯುದ್ಧವನ್ನು ನಿಲ್ಲಿಸುತ್ತೇನೆ ಎಂದು ಹೇಳಿ. ದಯಮಾಡಿ ನನಗೆ ನನ್ನ ಪುತ್ರನನ್ನು ಉಳಿಸಿಕೊಡಿ. ಮಂಡೋದರಿ, ಬಾಯಿಗೆ ಬಂದಂತೆ ಬಡಬಡಿಸಬೇಡ. ಯುದ್ಧ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ. ನಿಂತಾಗ ನಾವಿರುತ್ತೇವೆ, ಇಲ್ಲ ಅವರಿರುತ್ತಾರೆ ಅಷ್ಟೇ. ಪ್ರಭು, ಲಕ್ಷ್ಮಣ, ನನ್ನ ಬಾಣಾಘಾತದಿಂದ ಗಾಯಗೊಂಡ ಮೇಲೂ ನನ್ನ ಸಾಮರ್ಥ್ಯವೇನೆಂದು ನಿನಗೆ ಅರಿವಾಗಲಿಲ್ಲವೇ? ಇನ್ನು ನನ್ನನ್ನು ಎದುರಿಸಿ ಹೋರಾಡುವ ಚೈತನ್ಯ ನಿನ್ನಲ್ಲಿದೆಯೇ? ಕೆಲವು ರಾವಣ ಪುತ್ರ, ಒಂದು ಸಣ್ಣ ಗಾಯವಾದ ಮಾತ್ರಕ್ಕೆ ನನ್ನ ಚೈತನ್ಯವೇ ಉಡುಗಿ ಹೋಯಿತೆಂದು ಭ್ರಮೆಗೊಳ್ಳಬೇಡ. ನನ್ನ ಅಹಂಕಾರದ ಮಾತುಗಳಿಗೆ ನನ್ನ ಬಾಣಗಳೇ ಉತ್ತರ ನೀಡುತ್ತವೆ. ನಿನ್ನ ಅವಸಾನ ಹತ್ತಿರವಿರುವಾಗ ಉತ್ತರ ಹೇಳುವುದಕ್ಕೆ ನೀನೇ ಇರುವುದಿಲ್ಲ. ಬಿಡು ನಿನ್ನ ಬಾಣಗಳನ್ನ. ನಾನು ಮಾಡಿದ ಕಟ್ಟ ಕಡೆಯ ಪ್ರಯತ್ನ ವಿಫಲವಾಗಿ ಹೋಯಿತು. ಈ ಹಾಳು ಯುದ್ಧ ನಿಲ್ಲಬೇಕು. ನನ್ನ ಪತಿ, ನಿನ್ನ ಪತಿ, ನನ್ನ ಪುತ್ರ ಉಳಿಯಬೇಕು.
ಮಹಾಪತಿವ್ರತೆಯಾದ ಆ ಸೀತೆಗೆ ಯಾವ ಕೇಡು ಆಗದೆ ಅವಳ ತನ್ನ ಪತಿಯನ್ನು ಸೇರಬೇಕು ಎಂದು ನಾನು ಮಾಡಿದ ಕಡೆಯ ಪ್ರಯತ್ನವೂ ವ್ಯರ್ಥವಾಗಿ ಹೋಯಿತು ಸುಲೋಚನಾ. ಅಂದರೆ ನೀವು ಮಾವನವರ ಬಳಿ ಈ ವಿಷಯವಾಗಿ ಮಾತನಾಡಿದ್ದೀರಾ? ಅವರು ಒಪ್ಪಲಿಲ್ಲವೇ? ಹೌದು ಸುಲೋಚನಾ, ಅವರೊಂದಿಗೆ ನಾನು ಮಾತನಾಡಿದೆ. ನಿನಗೆ ಪತಿ ಭಿಕ್ಷೆಯನ್ನು, ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ ಎಂದು ಅವರಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ. ಆದರೆ ಅವರ ಮನಸ್ಸು ಕರಗಲಿಲ್ಲ, ಕಿಂಚಿತ್ತೂ ಕರುಣೆ ಮೂಡಲಿಲ್ಲ. ಪ್ರತಿಷ್ಠೆ ಹೆಮ್ಮೆಯಲ್ಲಿ ನನ್ನ ಕೋರಿಕೆಯನ್ನು ತಿರಸ್ಕರಿಸಿದರು. ಕಡೆಗೆ ಅವರು ಏನು ಹೇಳಿದರು ಗೊತ್ತೇ ಸುಲೋಚನಾ? ಏನು ಹೇಳಿದರು? ಈ ಯುದ್ಧ ನಡೆಯುತ್ತದೆ, ಕಡೆಯಲ್ಲಿ ನಾವಿರುತ್ತೇವೆ, ಇಲ್ಲ ಅವರಿರುತ್ತಾರೆ ಎಂದು ಖಡಾಖಂಡಿತವಾಗಿ ಹೇಳಿ ಹೊರಟು ಹೋದರು. ಪ್ರಭು, ಭಲೆ ಲಕ್ಷ್ಮಣ, ಭಲೆ. ನಿನ್ನ ಶರಾಘಾತಕ್ಕೆ ಈ ಇಂದ್ರಜಿತ್ತು ಮೂರ್ಛಿತನಾಗಿದ್ದಾನೆ. ಇವನು ಬಹಳ ಬೇಗ ಹತನಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೌದು, ಸಂದೇಹವೇ ಇಲ್ಲ. ಕ್ಷಣವು ಬಿಡದಂತೆ ಮಾಡಿ ಹಣಪತಿಯ ಧ್ಯಾನ, ಅರೆ ಕ್ಷಣವು ಬಿಡದಂತೆ ಮಾಡಿ ಹಣಪತಿಯ ಧ್ಯಾನ, ಪಾವನವನಿತೆ ದರ್ಶನ ಕಳೆಯುವುದೇಟಿಗೆ ಅಗಲಿಕೆಯ ಬೇಗೆ ಬರುವುದೆಂದಿಗೆ ಸಮಾಗಮದ ಘಳಿಗೆ ಬರುವುದೆಂದಿಗೆ
ಸುಲೋಚನ. ನನ್ನ ದುಃಖವೇ ನುಂಗಲಾಗದ ನಾನು ನಿನ್ನನ್ನು ಹೇಗೆ ಸಮಾಧಾನ ಪಡಿಸಲಿ ಮಗಳೇ? ನೀನು ದುಃಖಿಸಬೇಡ ಎಂದು ನಾನು ಹೇಳಿದರೆ ಅದಕ್ಕೆ ಅರ್ಥವೇ ಇಲ್ಲದಂತಾಗುತ್ತದೆ. ಆ ದೇವರೇ, ನಮ್ಮ ದುಃಖ ನುಂಗಲಾರದಷ್ಟು ಅಪಾರವಾಗಿದೆ. ಆದರೆ ಆ ಪತಿವ್ರತೆಯಾದ ಸೀತೆಯ ದುಃಖವನ್ನು ಕಲ್ಪಿಸಿಕೊಂಡರೆ ಅದು ಇನ್ನಷ್ಟು ಯಾತನೆಯನ್ನು ನೀಡುತ್ತದೆ. ಪತಿವ್ರತೆಯನ್ನು ಕಾಡಿದ ಪಾಪ ಕಾರ್ಯಗಳಿಂದ ಯಾರಿಗೆ ತಾನೇ ಒಳಿತಾಗುತ್ತದೆ? ಆ ಪತಿವ್ರತೆಗೆ ಪತಿಗೆ ಬೇಕಿಲ್ಲದಿದ್ದಾಗ ದೇವರೇ, ಅಳಬೇಡಿ, ನಾನು ಸಹಿಸಲಾರೆ. ಕೈ ಮೀರಿದ ಈ ಸಂದರ್ಭದಲ್ಲಿ ಕಾಯಬಲ್ಲ ಕರುನಾಳು ಆ ಕೈಲಾಸಪತಿಯೊಬ್ಬನೇ. ಅನಾಥೋ ದೈವ ರಕ್ಷಕ. ಹೌದು ಸುಲೋಚನ, ನಮ್ಮನ್ನು ರಕ್ಷಿಸಬೇಕಾದ ನಾಥರೇ ಕೈ ಬಿಟ್ಟ ಮೇಲೆ ನಾವು ನಿಜವಾಗಲೂ ಅನಾಥರೇ. ಆ ದೈವವೇ ನಮ್ಮನ್ನು ರಕ್ಷಿಸಬೇಕು. ನಿನ್ನ ಪತಿಯನ್ನು ಕಾಪಾಡು ಎಂದು ದೇವಿ ಪಾರ್ವತಿಯಲ್ಲಿ ಪ್ರಾರ್ಥಿಸು. ಹಾಗೆ ಮಾಡುತ್ತೇನೆ ಅತ್ತೆಯರು, ಹಾಗೆ ಮಾಡುತ್ತೇನೆ. ಪ್ರಣಾಮಗಳು ರಾಮಚಂದ್ರ ಪ್ರಭು. ನಿಕುಂಬಿಲಾವನದ ಆಲದ ಮರದ ಬಳಿಯ ವಾರ್ತೆಯನ್ನು ತಂದಿದ್ದೇನೆ ಪ್ರಭು. ಅಲ್ಲಿ ನನ್ನ ಸೋದರ ಲಕ್ಷ್ಮಣನಿಗೂ ರಾವಣಪುತ್ರ ಇಂದ್ರಜಿತುವಿಗೂ ಯುದ್ಧ ಆರಂಭವಾಗಿದೆ ಅಲ್ಲವೇ? ಹೌದು ಪ್ರಭು, ಯುದ್ಧ ಆರಂಭವಾಗಿ ಬಹಳ ಹೊತ್ತಿನಿಂದ ನಡೆಯುತ್ತಿದೆ. ಇಬ್ಬರೂ ಎಡೆಬಿಡದೆ ಬಾಣ ಪ್ರಯೋಗಿಸುತ್ತಿದ್ದಾರೆ. ಒಂದು ಬಾರಿ ಇಂದ್ರಜಿತು ಬಿಟ್ಟ ಬಾಣದಿಂದ ಲಕ್ಷ್ಮಣ ಗಾಯಗೊಂಡ. ನನ್ನ ಸೋದರ ಗಾಯಗೊಂಡನೆ. ಏನು ಅಪಾಯವಿಲ್ಲವಷ್ಟೇ? ನಾನು ಈಗಲೇ ಅವನ ಸಹಾಯಕ್ಕೆ ಹೋಗಬೇಕು. ಶಾಂತರಾಗಿ ಪ್ರಭು, ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಅದೊಂದು ಸಣ್ಣ ಗಾಯ. ವಿಭೀಷಣನ ಉಪಚಾರದಿಂದ ಶೀಘ್ರವಾಗಿ ಚೇತರಿಸಿಕೊಂಡು ಮತ್ತೆ ತಮ್ಮ ಪರಾಕ್ರಮವನ್ನು ತೋರುತ್ತಿದ್ದಾರೆ. ಸದ್ಯ ಈಗ ನನಗೆ ಸಮಾಧಾನವಾಯಿತು. ಲಕ್ಷ್ಮಣ ಈಗ ಇಮ್ಮಡಿ ಉತ್ಸಾಹದಿಂದ ಹೋರಾಡುತ್ತಿದ್ದಾರೆ. ಅಷ್ಟೇ ಅಲ್ಲ ಪ್ರಭು, ಆ ರಾವಣ ಪುತ್ರ ಮಾಯಾವಿಯಾದ ಇಂದ್ರಜಿತು ಮೂರ್ಛೆ ಹೋಗುವಂತೆ ಮಾಡಿದ್ದಾರೆ. ಏನು? ಇದು ನಿಜವೇ? ಇಂದ್ರಜಿತು ಮೂರ್ಛೆ ಹೋದನೆ? ನಾಗಪಾಶದಿಂದ ಬ್ರಹ್ಮಾಸ್ತ್ರದಿಂದ ನಮ್ಮನ್ನು ಮೂರ್ಛೆಗೊಳಿಸಿದ ಆ ಇಂದ್ರಜಿತು ನನ್ನ ಸೋದರ ಲಕ್ಷ್ಮಣನಿಂದ ಮೂರ್ಛಿತನಾದನೆ. ಭಲೆ ಲಕ್ಷ್ಮಣ, ಭಲೆ. ಇದು ನಿಜವಾಗ್ಲೂ ಸಂತೋಷದ ವಾರ್ತೆ. ಎಲೈ ದೂತ, ಅಪ್ಪಣೆ ಮಾಡಿ ಪ್ರಭು. ನಾನು ಈಗ ಬಿಡಾರದ ಬಳಿಗೆ ಹೋಗುತ್ತೇನೆ. ನೀನು ಅಲ್ಲಿಯೇ ಇದ್ದು ಮುಂದೆ ಏನಾಗುವುದೆಂದು ತಿಳಿದುಕೊಂಡು ಬಂದು ನನಗೆ ತಿಳಿಸು. ಹಾಗೆ ಆಗಲಿ ಪ್ರಭು. ಅತ್ತೆಯವರಿಗೆ ಪ್ರಣಾಮಗಳು. ದೀರ್ಘ ಸುಮಂಗಲಿ. ಇದೇನಿದು ಸುಲೋಚನ? ನಿನ್ನ ವಸ್ತ್ರಭೂಷಣಗಳೆಲ್ಲ ಏನಾದವು? ವಿರಾಗಿಣಿಯಂತೆ
ನಿರಾಭರಣ ಸಾಧಾರಣ ವಸ್ತ್ರಗಳು ಏಕೆ ಮಗಳೇ? ರಣರಂಗದಲ್ಲಿ ಹೋರಾಡುತ್ತಿರುವ ಪತಿಯ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸಲು ಸರ್ವಮಂಗಳೆಯ ಸನ್ನಿಧಿಗೆ ಹೋಗುತ್ತಿರುವಾಗ ರಾಜೋಚಿತವಾದ ವಸ್ತ್ರಾಭರಣಗಳು ಬೇಡವೆನಿಸಿತು. ಅತ್ತೆಯವರೇ, ನಾನು ನನ್ನ ಪ್ರಾರ್ಥನೆ ಫಲಿಸುವವರೆಗೂ ದೇವಿಯ ಸನ್ನಿಧಿಯನ್ನು ಬಿಟ್ಟು ಬರಬಾರದೆಂದುಕೊಂಡಿದ್ದೇನೆ. ಇದೆಂಥ ನಿರ್ಧಾರ ಸುಲೋಚನಾ? ಬೇರೆ ಯಾವ ದಾರಿ ಇದೆ ಅತ್ತೆಯವರೇ? ಇನ್ಯಾರಿಗೆ ಶರಣು ಹೋಗಬೇಕು? ಆದರೆ ಸುಲೋಚನಾ, ನೀನು ಈ ಅರಮನೆಯಲ್ಲೇ ದೇವಿಗೆ ಪೂಜೆಯನ್ನು ಸಲ್ಲಿಸಬಹುದಲ್ಲವೇ? ಇಲ್ಲ ಅತ್ತೆಯವರೇ, ಅನ್ಯ ಆಲೋಚನೆಗಳಿಲ್ಲದೆ ಒಂದೇ ಮನಸ್ಸಿನಿಂದ ಪೂಜಿಸಲು ದೇವಿಯ ಮಂದಿರವೇ ಸೂಕ್ತವೆಂದು ನನ್ನ ಸಂಕಲ್ಪ. ದಯಮಾಡಿ ನನಗೆ ಹೋಗಲು ಅನುಮತಿ ಕೊಡಿ. ಸುಲೋಚನಾ, ನಿಜವಾಗಲೂ ನೀನು ಮಹಾಸತಿ. ನಿನ್ನಂಥವಳಿಗೆ ಎಂಥ ಸಂಕಟ ಉಂಟಾಯಿತಲ್ಲ ಎಂದು ನನಗೆ ಬಹಳ ವಿಷಾದವಾಗಿದೆ. ಆದರೆ ನೀನು ಹೇಳಿದಂತೆ ನನಗೆ ಅನ್ಯ ಮಾರ್ಗವೇ ಇಲ್ಲ. ಆ ದೈವಕ್ಕೆ ಶರಣಾಗಬೇಕು. ಆಗಲಿ ಮಗಳೇ, ನೀನು ಆ ದೇವಿಯ ಮಂದಿರಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸು. ಆ ಸರ್ವಮಂಗಳೆ ನಿನಗೆ ಸರ್ವಮಂಗಳವನ್ನು ಉಂಟು ಮಾಡಲಿ. ನಿನಗೊಂದು ಸಂತೋಷದ ವಾರ್ತೆ ಇದೆ. ಏನದು ತ್ರಿಜಟೆ? ಆ ದುರುಳ ರಾವಣನೊಂದಿಗೆ ನನ್ನ ಸ್ವಾಮಿ ಯುದ್ಧ ಮಾಡುವ ಪ್ರಸಂಗ ಬಂತೆ? ಅಥವಾ ಈಗಾಗಲೇ ಅವನು ನನ್ನ ಸ್ವಾಮಿಯಿಂದ ಪರಾಜಿತನಾದನೆ? ನಿನ್ನ ಆತುರ ನನಗೆ ಅರ್ಥವಾಗುತ್ತದೆ ಸೀತೆ. ಅದಾಗಬೇಕಾದರೆ ಮೊದಲು ಲಕ್ಷ್ಮಣ ಮತ್ತು ಇಂದ್ರಜಿತುವಿನ ನಡುವೆ ನಡೆಯುತ್ತಿರುವ ಯುದ್ಧ ಮುಗಿಯಬೇಕಲ್ಲವೇ? ಅದು ನಿಜ ತ್ರಿಜಟೆ. ಇಂದ್ರಜಿತು ಪರಾಭವಗೊಳ್ಳಬೇಕೆಂದರೆ ಅವನು ಹೋಮ ಅರ್ಧಕ್ಕೆ ಬಿಟ್ಟು ಬರಬೇಕು. ಆಲದ ಮರದ ಬಳಿ ಭೂತ ಬಲಿ ಕೊಡಲು ಅವಕಾಶವಾಗಬಾರದೆಂದು ನೀನೇ ಹೇಳಿದೆಯಲ್ಲ? ಹೌದು ಸೀತೆ, ನಾನೇ ಹೇಳಿದ್ದೆ. ಈಗ ಅದು ಸಾಧ್ಯವಾಗುತ್ತಿದೆ. ಆ ಆಲದ ಮರದ ಬಳಿಯಲ್ಲಿಯೇ ಲಕ್ಷ್ಮಣ ಮತ್ತು ಇಂದ್ರಜಿತುವಿಗೆ ಘೋರ ಯುದ್ಧ ನಡೆಯುತ್ತಿದೆಯಂತೆ. ಹೌದೇ? ಅಂದರೆ ಲಕ್ಷ್ಮಣನಿಂದ ಆ ರಾವಣ ಪುತ್ರ ಹತನಾಗುವ ಕ್ಷಣ ದೂರವಿಲ್ಲ ಅಲ್ಲವೇ ತ್ರಿಜಟೆ? ಹೌದು ಸೀತೆ, ನನಗೂ ಹಾಗೆ ಅನ್ನಿಸುತ್ತದೆ. ಆದರೆ ಏಕೆ ತ್ರಿಜಟೆ? ಏಕೆ ಈ ಸಂದೇಹ? ಸೀತೆ, ನಾನು ಹಿಂದೊಮ್ಮೆ ಇಂದ್ರಜಿತುವಿನ ಪತ್ನಿ ಸುಲೋಚನಳ ಬಗ್ಗೆ ನಿನಗೆ ಹೇಳಿದ್ದೇನಲ್ಲವೇ? ಹೌದು, ಹೇಳಿದ್ದೆ. ಅವಳು ಗುಣವತಿ, ಪತಿವ್ರತೆ ಎಂದೂ ಹೇಳಿದ್ದೆ. ಇಂದ್ರಜಿತು ಮರಣ ಹೊಂದಿದರೆ ನಾವು ಸಂತೋಷ ಪಡುತ್ತೇವೆ. ಆದರೆ ಸುಲೋಚನಾ ಮತ್ತು ಮಂಡೋದರಿಗಾಗಿ ನಾವು ದುಃಖ ಪಡಬೇಕಾಗುತ್ತದೆ. ಹೌದು ತ್ರಿಜಟೆ, ಸುಲೋಚನಾ ಪತಿಯನ್ನು ಕಳೆದುಕೊಳ್ಳುತ್ತಾಳೆ. ಮಂಡೋದರಿ ಪುತ್ರನನ್ನು ಕಳೆದುಕೊಳ್ಳುತ್ತಾಳೆ. ಹೌದು ಸೀತೆ, ಅವರಿಬ್ಬರು ಪರಮ ಪತಿವ್ರತೆಯರು. ಆದರೆ ದುರ್ದೈವವೆಂದರೆ ಅವರ ದುಃಖಕ್ಕೆ ಅವರ ಪತಿಯರೇ ಕಾರಣರಾಗಿದ್ದಾರೆ. ಅಂಥ ಪತಿವ್ರತೆಯರು ತಮ್ಮ ಪತಿಯರು ಮಾಡುವ ಅಧರ್ಮ ಕಾರ್ಯವನ್ನು ತಪ್ಪಿಸಿ ಈ ಯುದ್ಧವನ್ನು ನಿಲ್ಲಿಸಬಾರದಾಗಿತ್ತೇ? ಪ್ರಭು 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 ಹೇಳಿ ಪ್ರಭು, ಎಚ್ಚರಗೊಳ್ಳಿ ಪ್ರಭು. ನಾನೆಲ್ಲಿರುವೆ? ಪ್ರಭು, ನೀವು ಯುದ್ಧ ಮಾಡುತ್ತಿರುವಿರಿ ಪ್ರಭು.
ಹೌದು ಹೌದು, ನಾನು ಯುದ್ಧ ಮಾಡುತ್ತಿದ್ದೆ. ನರಮಾನವ ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿದ್ದೆ. ಎಲ್ಲಿಯ ಲಕ್ಷ್ಮಣ? ಎಲ್ಲಿ? ಏನಾಯ್ತು ರಾವಣ ಪುತ್ರ? ಇಂದ್ರನನ್ನು ಗೆದ್ದ ಇಂದ್ರಜಿತುವಲ್ಲವೇ ನೀನು? ಪಾಪ, ನನ್ನ ಶರಾಘಾತಕ್ಕೆ ಮೂರ್ಛೆಗೊಂಡು ಮುಂದೇನಾಗುವುದೋ ಎಂದು ಆತಂಕಗೊಂಡಿರುವೆಯಾ? ಈಗಲಾದರೂ ಈ ಲಕ್ಷ್ಮಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ಸಾಕು ಮಾಡು ನಿನ್ನ ಈ ಆತ್ಮಶ್ಲಾಘನೆಯನ್ನು. ಮೂರ್ಛೆಗೊಳಿಸಿದ ಮಾತ್ರಕ್ಕೆ ನನ್ನ ಮೇಲೆ ವಿಜಯ ಸಾಧಿಸಿದೆ ಎಂದು ಭ್ರಮಿಸಬೇಡ. ಗೆಲ್ಲುತ್ತೇನೆ ರಾವಣ ಪುತ್ರ, ಖಂಡಿತ ಗೆಲ್ಲುತ್ತೇನೆ. ಧರ್ಮದ ಬೆಂಬಲವಿಲ್ಲದ ನೀನು ಗೆಲ್ಲಲು ಸಾಧ್ಯವೇ ಇಲ್ಲ. ಏಕೆ ಸಾಧ್ಯವಿಲ್ಲ? ಸಾಧ್ಯವಿಲ್ಲದೆ ಇರುವುದನ್ನು ಸಾಧಿಸಿ ತೋರಿಸುತ್ತಾನೆ ಈ ಇಂದ್ರಜಿತು. ಈ ಯುದ್ಧ ಹೀಗೆ ಮುಂದುವರಿಯಬಾರದು. ಬೇಗ ಅಂತ್ಯ ಕಾಣಬೇಕು. ಈ ಅನಿಶ್ಚಿತತೆ ಮುಕ್ತಾಯವಾಗಬೇಕು. ಅಂಥ ಪತಿವ್ರತೆಯರು ತಮ್ಮ ಪತಿಯರು ಮಾಡುವ ಅಧರ್ಮ ಕಾರ್ಯವನ್ನು ತಪ್ಪಿಸಿ ಈ ಯುದ್ಧವನ್ನು ನಿಲ್ಲಿಸಬಾರದಾಗಿತ್ತೇ? ಅವರು ಮತ್ತೆ ಮತ್ತೆ ಪ್ರಯತ್ನಿಸಿ ಸೋತು ಹೋದರು. ರಾವಣ ನಿರ್ದಯವಾಗಿ ತಿರಸ್ಕರಿಸಿ ಅವರಿಗೆ ನೋವು ಉಂಟು ಮಾಡಿದ. ನಿನಗೆ ಅನ್ಯಾಯವಾಗಬಾರದು. ತಮ್ಮ ಪತಿ ಪುತ್ರರು ಕ್ಷೇಮವಾಗಿ ಉಳಿಯಬೇಕೆಂದು ಮಂಡೋದರಿ ಎಷ್ಟು ಪ್ರಯತ್ನ ಪಟ್ಟರೂ ಅದು ವಿಫಲವಾಯಿತು. ನಮಗೆ ಸಂತೋಷವಾಗಬೇಕಾದರೆ ಅವರಿಗೆ ದುಃಖವಾಗಬೇಕು. ಅದೇ ವಿಪರ್ಯಾಸ. ಆದರೆ ಅವರು ನನ್ನ ದುಃಖವನ್ನು ಬಹುಶಃ ಅರ್ಥ ಮಾಡಿಕೊಂಡಿರುತ್ತಾರೆ. ಖಂಡಿತ ಅರ್ಥ ಮಾಡಿಕೊಂಡಿದ್ದಾರೆ. ನಿನ್ನ ಕ್ಷೇಮಕ್ಕಾಗಿ, ನಿನ್ನ ಗೌರವಕ್ಕಾಗಿ ಹಂಬಲಿಸಿದ್ದಾರೆ. ನಿನ್ನ ಮೇಲೆ ಅವರಲ್ಲಿ ಅಪಾರವಾದ ಅನುಕಂಪವಿತ್ತು. ಈಗ ಲಕ್ಷ್ಮಣನಿಂದ ತನ್ನ ಪತಿ ಉಳಿಯುವುದು ಸಾಧ್ಯವೇ ಇಲ್ಲವೆಂದು ಹತಾಶ ಸ್ಥಿತಿಯಲ್ಲಿ ಸುಲೋಚನಾ ತಳಮಳಿಸುತ್ತಿದ್ದಾಳೆ. ನಾನೇನು ಮಾಡಲಿ ತ್ರಿಜಟೆ? ಅವಳ ದುಃಖಕ್ಕೆ ನಾನು ಸಹಾನುಭೂತಿ ತೋರಿಸಬಲ್ಲೆ, ಆದರೆ ಅವಳ ಪತಿಯನ್ನು ಉಳಿಸಲಾರೆ. ಧರ್ಮ ಎಷ್ಟು ಕಠೋರವೆಂದು ಈಗ ಅರ್ಥವಾಗುತ್ತಿದೆ. ಅಧರ್ಮಿಗಳನ್ನು ಅದು ನಿರ್ದಯವಾಗಿ ನಾಶ ಮಾಡುತ್ತದೆ. ಆದರೆ ಅಧರ್ಮಿಗಳು ಧರ್ಮಿಷ್ಠರಾದ ತಮ್ಮ ಪತ್ನಿಯರ ನೋವಿಗೆ ತಾವೇ ಕಾರಣವಾಗುವುದು ಎಂಥ ನಿರ್ದಯ ವರ್ತನೆ ಎಂದು ಅಚ್ಚರಿಯೂ ಆಗುತ್ತದೆ. ನನಗೆ ಯಾವ ಭೋಗಭಾಗ್ಯಗಳೂ ಬೇಡಿ. ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ, ಸುಲೋಚನೆಗೆ ಪತಿ ಭಿಕ್ಷೆಯನ್ನು ನೀಡಿ ಪ್ರಭು. ಅಲ್ಲಿ ನಿಕುಂಬಲ ವನದ ಆಲದ ಮರದ ಬಳಿ ಇಂದ್ರಜಿತು ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿರುವನಂತೆ. ಅಲ್ಲಿ ಅವನ ಭೂತ ಬಲಿಗೆ ಅಡ್ಡಿಯಾದರೆ ಅವನಿಗೆ ಪ್ರಾಣಾಪಾಯವೆಂದು ನಿಮಗೆ ತಿಳಿದಿಲ್ಲವೇ? ತಿಳಿದಿದೆ. ಅದಕ್ಕೇನೀಗ? ಈ ಯುದ್ಧ ಇಲ್ಲಿಗೆ ಕೊನೆಗೊಳ್ಳಬೇಕು, ಇಲ್ಲಿಗೆ ನಿಲ್ಲಬೇಕು. ಪ್ರಣಾಮಗಳು ಮಹಾಪ್ರಭು.
ಎಲೈ ದೂತ, ಏನು ವಾರ್ತೆಯನ್ನು ತಂದಿರುವೆ? ನಿಕುಂಬಿಲಾವನದ ಆಲದ ಮರದ ಬಳಿ ಲಕ್ಷ್ಮಣನಿಗೂ ಯುವರಾಜರಿಗೂ ಯುದ್ಧ ನಡೀತಿದೆ ಪ್ರಭು. ಯುವರಾಜರು ವೀರಾವೇಶದಿಂದ ಹೋರಾಡುತ್ತಿದ್ದಾರೆ. ಅವರ ಬಾಣದಿಂದ ಲಕ್ಷ್ಮಣ ಗಾಯಗೊಂಡ ಪ್ರಭು. ಭಲೆ 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 ಇಂದ್ರಜಿತು, ಗಾಯಗೊಂಡ ಲಕ್ಷ್ಮಣನನ್ನು ಅಲ್ಲಿಯೇ ಕೊಂದು ಬಿಡಬೇಕಿತ್ತು. ಅವನ ದುಃಖದಲ್ಲಿ ರಾಮನು ಸಾಯುತ್ತಿದ್ದ, ಸೀತೆಯು ಸುಲಭವಾಗಿ ನನ್ನ ವಶಳಾಗುತ್ತಿದ್ದಳು. ಇರಲಿ, ಮುಂದೇನಾಯಿತು ಹೇಳು. ನಂತರ ವಿಭೀಷಣ ಆ ಲಕ್ಷ್ಮಣನಿಗೆ ಉಪಚರಿಸಿ ಅವನು ಚೇತರಿಸಿಕೊಳ್ಳುವಂತೆ ಮಾಡಿದರು ಪ್ರಭು. ದ್ರೋಹಿ ದ್ರೋಹಿ! ಆ ದುರುಳನನ್ನು ಮಾತ್ರ ನಾನು ಎಂದಿಗೂ ಜೀವಂತವಾಗಿ ಬಿಡುವುದಿಲ್ಲ. ಮುಂದೇನಾಯಿತು ಹೇಳು. ಪ್ರಭು, ಮತ್ತೆ ಏಕೆ ಹಿಂಜರಿಯುತ್ತಿರುವೆ? ಏನಾಯಿತೆಂದು ನಿರ್ಭಯವಾಗಿ ಹೇಳು. ಆ ಲಕ್ಷ್ಮಣ ಇಂದ್ರಜಿತುವನ್ನು ಮೂದಲಿಸಿದರು, ಯುವರಾಜರು ಮೂದಲಿಸಿದರು. ಮಾತಿನ ಯುದ್ಧವಾಯಿತೆಂದು ಹೇಳು. ಹೌದು ಪ್ರಭು. ನಂತರ 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 ಏನಾಯಿತೆಂದು ಹೇಳು. ನಂತರ ಲಕ್ಷ್ಮಣ ಪ್ರಯೋಗಿಸಿದ ಒಂದು ಉಗ್ರವಾದ ಬಾಣ, ಆ ಉಗ್ರವಾದ ಬಾಣ ತಗಲಿ ನಮ್ಮ ಯುವರಾಜರು ಮೂರ್ಛೆ ಹೋದರು ಪ್ರಭು. ಇಂದ್ರಜಿತು ಮೂರ್ಛೆ ಹೋದನೆ. ನಾನೀಗಲೇ ರಣರಂಗಕ್ಕೆ ಹೋಗಿ ಆ ಲಕ್ಷ್ಮಣನ ಎದೆಯನ್ನು ಸೀಳುತ್ತೇನೆ. ಸಾವಧಾನ ಪ್ರಭು, ಸಾವಧಾನ. ಯುವರಾಜರು ಸಾರಥಿಯಿಂದ ಉಪಚಾರಗೊಂಡು ಲಕ್ಷ್ಮಣನೊಂದಿಗೆ ಉಗ್ರ ಹೋರಾಟದಲ್ಲಿ ತೊಡಗಿದ್ದಾರೆ. ಈಗಲಾದರೂ ಅವನು ಎಚ್ಚರ ತಪ್ಪದೆ ಆ ಲಕ್ಷ್ಮಣನನ್ನು ಸಂಹರಿಸಬೇಕು. ಆಗಲಿ, ನೀನಿನ್ನು ಹೊರಡು. ನೀನೀಗಲೇ ರಣರಂಗಕ್ಕೆ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿಸು. ಹಾಗೆ ಆಗಲಿ ಪ್ರಭು. ಏಕೋ ನನ್ನ ಮನಸ್ಸು ಕಳವಳಗೊಳ್ಳುತ್ತಿದೆಯಲ್ಲ, ಏಕಿರಬಹುದು? ಸಖಿ, ನಾವು ಸೀತೆ ಇರುವ ಕಡೆಗೆ ಹೋಗೋಣ. ಯುವರಾಣಿ, ದೇವಿಯ ಪೂಜೆಗೆ ವಿಳಂಬವಾಗುವುದಿಲ್ಲವೇ? ಸಖಿ, ಮಹಾಪತಿವ್ರತೆಯಾದ ಸೀತೆಯ ದರ್ಶನ ನನಗೆ ಸಾಧ್ಯವಾಗುವುದೋ ಇಲ್ಲವೋ. ಈಗಲೇ ಅವಳನ್ನು ನೋಡಿಕೊಂಡು ದೇವಿಯ ದರ್ಶನಕ್ಕೆ ಹೋಗೋಣ. ಆಗಲಿ ಯುವರಾಣಿ. ಪತಿಯ ಸಾನ್ನಿಧ್ಯದಿಂದ ದೂರವಿದ್ದರು ಪತಿಗಾಗಿ ನಿರೀಕ್ಷಿಸುತ್ತಿರುವ ಮಹಾಪತಿವ್ರತೆ ನೀನು. ನಿನ್ನ ದರ್ಶನ ನಿಜವಾಗಲೂ ಮಂಗಳಕರ. ಮತ್ತೆ ನಿನ್ನನ್ನು ನೋಡುವ, ನಿನಗೆ ವಂದಿಸುವ ಅವಕಾಶ ಸಿಗುವುದೋ ಇಲ್ಲವೋ. ಈಗಲೇ ನನ್ನ ವಂದನೆಗಳನ್ನು ಸ್ವೀಕರಿಸು ತಾಯಿ, ಸ್ವೀಕರಿಸು. ಸಖಿ, ನಡೆ, ದೇವಿಯ ಮಂದಿರಕ್ಕೆ ಹೋಗೋಣ. ಯುವರಾಣಿ, ನೀವು ಬೇಸರ ಮಾಡಿಕೊಳ್ಳದಿದ್ದರೆ ನಾನೊಂದು ಮಾತು ಕೇಳಲೆ? ಕೇಳು ಸಖಿ, ಕೇಳು. ನನಗೇಕೆ ಬೇಸರ? ಕೇಳು. ಯುವರಾಣಿ, ನೀವು ಸೀತೆಗೆ ನಮಸ್ಕರಿಸಿದ್ದೀರಿ. ಈಗ ದೇವಿಯ ಆಲಯಕ್ಕೆ ಹೊರಟಿದ್ದೀರಿ. ಒಂದಕ್ಕೊಂದು ಸಂಬಂಧವಿಲ್ಲವೆಂದು ನನಗೆ ಅನಿಸುತ್ತದೆ. ಸಂಬಂಧವಿದೆ. ಮಹಾಪತಿವ್ರತೆಗೆ ವಂದನೆಯನ್ನು ಸಲ್ಲಿಸುವುದು, ಸರ್ವಮಂಗಳೆಯನ್ನು ಪೂಜೆ ಮಾಡುವುದು ನನ್ನ ಪಾಲಿಗೆ ಎರಡೂ ಒಂದೇ. ಆದರೆ ಪತಿವ್ರತೆಯಾದ ಸೀತೆಯ ಮೈದುನ ಲಕ್ಷ್ಮಣನೇ
ನಿಮ್ಮ ಪತಿಯಾದ ಇಂದ್ರಜಿತುವಿನೊಂದಿಗೆ ಯುದ್ಧ ಮಾಡುತ್ತಿರುವನಲ್ಲವೇ? ಹೌದು. ನಿಮ್ಮ ಪತಿಗೆ ಆ ಲಕ್ಷ್ಮಣನಿಂದ ಅಪಾಯ ಇದೆ ಅಲ್ಲವೇ? ಹೌದು. ನೀವು ನಿಮ್ಮ ಪತಿಯ ಕ್ಷೇಮಕ್ಕಾಗಿ ಬೇಡಲು ದೇವಿಯ ಮಂದಿರಕ್ಕೆ ಹೊರಟಿದ್ದೀರಿ. ಹೌದು. ಅಂದ ಮೇಲೆ ನಿಮ್ಮ ಪತಿಗೆ ಅಪಾಯ ಉಂಟು ಮಾಡುತ್ತಿರುವ ಲಕ್ಷ್ಮಣನ ಅತ್ತಿಗೆಗೆ ನೀವು ವಂದಿಸುವುದು ಉಚಿತವೇ? ಪತಿವ್ರತೆಗೆ ಪ್ರಣಾಮವನ್ನು ಸಲ್ಲಿಸುವುದು ಪತಿವ್ರತೆಯ ಕರ್ತವ್ಯ, ಧರ್ಮ. ಹೌದು. ಅದರಂತೆ ಅತ್ತಿಗೆಯನ್ನು ಸೆರೆಯಿಂದ ಬಿಡಿಸುವುದು, ಅಣ್ಣನ ಪರವಾಗಿ ಹೋರಾಡುವುದು ತಮ್ಮನ ಧರ್ಮವಲ್ಲವೇ? ನನ್ನ ಪತಿಯನ್ನು ಉಳಿಸಿಕೊಡು ಎಂದು ದೇವಿಯಲ್ಲಿ ಬೇಡುವುದು ನನ್ನ ಧರ್ಮ. ಎಲ್ಲರೂ ಅವರವರ ಧರ್ಮವನ್ನು ಪಾಲಿಸಲಿ. ಸಖಿ, ನಡೆ ಹೋಗೋಣ. ಲಕ್ಷ್ಮಣ, ನೋಡಿದೆ ಇಂದ್ರಜಿತುವಿನ ಪರಾಕ್ರಮವನ್ನು. ಓಹೋ, ನಾನು ಬಿಟ್ಟ ಬಾಣದ ಆಘಾತಕ್ಕೆ ನೀನು ಮೂರ್ಛೆ ಹೋಗಿದ್ದನ್ನು ಇಷ್ಟು ಬೇಗ ಮರೆತು ಬಿಟ್ಟೆಯ? ಲಕ್ಷ್ಮಣ, ನೀನು ನನ್ನನ್ನು ಒಂದೇ ಒಂದು ಸಲ, ಅದು ಸ್ವಲ್ಪ ಸಮಯವೇ ಮೂರ್ಛೆಗೊಳಿಸಿದ್ದು. ಆದರೆ ನಾನು ನಿನ್ನನ್ನು, ನಿನ್ನ ಸೋದರನನ್ನು ಎಷ್ಟು ಸಲ ಮೂರ್ಛೆಗೊಳಿಸಿದ್ದೆ ಎಂಬುದನ್ನು ನೆನಪಿಸಿಕೋ. ಎಷ್ಟು ಸಲ ನೀವಿಬ್ಬರು ಚಲನೆ ಇಲ್ಲದೆ ನೆಲದ ಮೇಲೆ ಬಿದ್ದಿದ್ದರೆ ಎಂಬುದನ್ನು ಒಂದೇ ಒಂದು ಸಲ ನೆನಪಿಸಿಕೋ ಲಕ್ಷ್ಮಣ. ಜೊತೆಗೆ ನಿನ್ನ ವಾನರ ಸೇನೆಯೇ ನನ್ನ ದಿವ್ಯಾಸ್ತ್ರಗಳಿಗೆ ಶರಣಾಗಿ ಅಸುನೀಗಿರಲಿಲ್ಲವೇ? ಅಷ್ಟು ಬೇಗ ನೀನು ಇದನ್ನೆಲ್ಲ ಮರೆತರೆ ನಾನು ಮತ್ತೊಮ್ಮೆ ನನ್ನ ಬಾಣಗಳಿಂದ ನಿನಗೆ ನೆನಪು ಮಾಡಿಕೊಡುತ್ತೇನೆ. ಅದು ನಿನ್ನ ಮಾಯಾಜಾಲದ ಕುಟಿಲ ತಂತ್ರ ಇಂದ್ರಜಿತು. ಮುಖಾಮುಖಿಯಾಗಿ ಯುದ್ಧ ಮಾಡಿದ್ದರೆ ಇಷ್ಟು ಮಾತನಾಡಲು ನಿನ್ನ ನಾಲಿಗೆ ಇರುತ್ತಿರಲಿಲ್ಲ, ನೀನು ಇರುತ್ತಿರಲಿಲ್ಲ. ನಾನಿರುತ್ತೀನೋ ನೀನಿರುತ್ತೀಯೋ ಎಂಬುದು ಬೇಗನೆ ಗೊತ್ತಾಗುತ್ತದೆ ಲಕ್ಷ್ಮಣ. ನನ್ನನ್ನು ಗೆಲ್ಲುತ್ತೇನೆ ಎಂಬ ಭ್ರಮೆಯಲ್ಲಿ ಸೈನ್ಯವನ್ನು ಬಿಟ್ಟು ಬಂದಿರುವ ನಿನ್ನ ಮೂರ್ಖತನಕ್ಕೆ ಆದಷ್ಟು ಬೇಗ ಫಲಿತಾಂಶ ಒದಗಿಸಬೇಕು. ಮೃತ್ಯುವಿನ ಮನೆಗೆ ಹೋಗಲು ನೀನೇ ಆತುರ ಪಡುತ್ತಿರುವಂತಿದೆ. ನಾನಲ್ಲ ಇಂದ್ರಜಿತು, ನೀನು. ಈಗಾಗಲೇ ಮೃತ್ಯು ಮಂದಿರದಲ್ಲಿ ಕಿಕ್ಕಿರಿದು ಸೇರಿರುವ ನಿನ್ನ ಬಂಧುಗಳ ಜೊತೆ ನೀನಿರಬೇಕು. ಪಾಪ, ಅವರಿಗೆ ಬೇಸರವಾಗಬಾರದು. ಜನವೋ ಲಕ್ಷ್ಮಣ, ಇದು ಮೀರಿದ ನಿನ್ನ ಆತ್ಮವಿಶ್ವಾಸದ ಬೇರನ್ನು ಈಗಲೇ ಕತ್ತರಿಸುತ್ತೇನೆ. ರಾವಣ ಪುತ್ರ, ನಿನ್ನ ಬಾಣಗಳಲ್ಲಿ ಹರಿತವೂ ಇರಲಿಲ್ಲ, ವೇಗವೂ ಸಾಲದು. ಅವು ಕೇವಲ ನನ್ನ ದೇಹವನ್ನು ಸ್ಪರ್ಶಿಸಿ ನನಗೆ ಗೌರವ ಸಲ್ಲಿಸಿದವು.
ಈಗ ನನ್ನ ಬಾಣಗಳ ಹರಿತ ಮತ್ತು ವೇಗವನ್ನು ನೀನೇ ನೋಡು. ಸಖಿ, ಹೇಳಿ ಯುವರಾಣಿ. ನನ್ನ ಪತಿ ಕ್ಷೇಮವಾಗಿ ನನ್ನವನಾಗುವವರೆಗೂ ನಾನು ಈ ಮಹೇಶ್ವರಿಯ ಸನ್ನಿಧಿಯನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ. ಉಳಿಯಬೇಕೆಂಬುದೊಂದೇ ನನ್ನ ಸಂಕಲ್ಪ. ದೇವಿಗೆ ಅರ್ಪಿತವಾದ ಹಣ್ಣುಗಳೇ ಸಾಕು. ಅದು ಇಲ್ಲದಿದ್ದರೂ ದೇವಿಯ ನಾಮಸ್ಮರಣೆ ಮಾಡುತ್ತಾ ಕಾಲ ಕಳೆಯುತ್ತೇನೆ. ಬೇಡ ಯುವರಾಣಿ, ಇಂತಹ ನಿರ್ಧಾರ ಮಾಡಬೇಡಿ. ಅರಮನೆಯ ಸುಖಭೋಗಗಳಲ್ಲಿ ಬೆಳೆದವರು ನೀವು. ನಿಮಗೆ ಈ ನಿರಾಹಾರ ವ್ರತ ಕಷ್ಟವಾಗುತ್ತದೆ. ಯುವರಾಣಿ, ಒಮ್ಮೆಯಾದರೂ ನೀವು ಅರಮನೆಗೆ ಬಂದು ಆಹಾರವನ್ನು ಸೇವಿಸಿ, ಆ ನಂತರ ಇಲ್ಲಿಗೆ ಬರಬಹುದು. ದಯವಿಟ್ಟು ಬೇಡ ಅಂತ ಹೇಳಬೇಡಿ ಯುವರಾಣಿ. ಪತಿ ಪ್ರಾಣಾಪಾಯದಲ್ಲಿರುವಾಗ ಯಾವ ಸುಖ ಭೋಗಗಳು ಬೇಕೆನಿಸುವುದಿಲ್ಲ. ಆ ಆತಂಕ ನಿವಾರಣೆಯಾಗುವವರೆಗೂ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಪ್ರತಿ ಕ್ಷಣವೂ ಆತಂಕದಿಂದ ಕಳೆಯುವಂತಾಗಿದೆ. ನನ್ನ ಪುತ್ರ ಮೇಘನಾದನ ಮೇಲೆ ನಾನಿಟ್ಟಿದ್ದ ನಂಬಿಕೆ ಭರವಸೆಗಳೆಲ್ಲ ಅಲುಗಾಡುತ್ತಿವೆ. ಇದಕ್ಕೆ ಕಾರಣ ಆ ಬ್ರಹ್ಮನ ವರದ ನಿಬಂಧನೆ. ಹೋಮವನ್ನು ಪೂರ್ತಿ ಮಾಡದೆ ಆಲದ ಮರದ ಬಳಿ ಯುದ್ಧಕ್ಕೆ ಹೋಗಿರುವುದರಿಂದ ಏನಾಗುವುದೋ ಎಂದು ಭಯವಾಗುತ್ತಿದೆ.